ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಒಮ್ಮೆ ಕಣ್ಮುಚ್ಚಿ ಯೋಚಿಸಿ, ನೀವು ಯಾವ ರೀತಿಯಲ್ಲಿ ದಿನನಿತ್ಯ ಯೋಚನೆ ಮಾಡ್ತೀರಾ ಅಂತ. ನಿಮ್ಮ ಮನಸ್ಸಿನಲ್ಲಿ, ಮೆದುಳಿನಲ್ಲಿ ಯಾವ ರೀತಿಯ ಆಲೋಚನೆಗಳು ಹರಿದಾಡ್ತಾ ಇರತ್ತೆ ಅಂತ ನಿಮಗೆ ಅನುಭವಕ್ಕೆ ಬರುತ್ತೆ. ಆ ಆಲೋಚನೆಗಳು ಏನಿರತ್ತೆ ಅದು ಪ್ರತಿದಿನ ಅದನ್ನೇ ಮಾಡೋದ್ರಿಂದ ಅದು ನಿಮ್ಮ ಜೀವನದ ಒಂದು ಭಾಗವಾಗಿಬಿಡತ್ತೆ. ಈಗ ಯಾರದ್ದೋ ವಿಷಯವಾಗಿ ಮಾತಾಡ್ತಾನೇ ಇರ್ತೀರ ದಿವಸ ಅಂತ ಅಂದರೆ ಅದೇ ಮಾತುಗಾರಿಕೆ ನಿಮ್ಮ ಜೀವನದಲ್ಲಿ ಉಳಿದು ಹೋಗುತ್ತೆ. ದಿನನಿತ್ಯ ನಿಮಗೆ ಅದೇ ಕ್ರಿಯೆನೇ ಆಗತ್ತೆ, ಅವರಿವರ ವಿಷಯವನ್ನೇ ಮಾತಾಡುವಂಥದ್ದೇ ಅಲ್ವಾ. ನಾನು ಹೇಳ್ತಾ ಇರುವಂತಹ ಮಾತೇನಿದೆ ಅದು ನಿಮ್ಮ ಪ್ರೇರಣೆಗೋಸ್ಕರ ಹೇಳ್ತಿರೋದಲ್ಲ. ಇದು ನರವಿಜ್ಞಾನ ಹೇಳ್ತಾ ಇರುವಂತಹ ನೀವು ಪದೇ ಪದೇ ಒಂದೇ ರೀತಿಯ ಆಲೋಚನೆಯನ್ನು ಮಾಡ್ತಾ ಇದ್ದರೆ ಅದೇ ರೀತಿಯ ನ್ಯೂರಾನ್ಸ್ಗಳು ಸಂಪರ್ಕಕ್ಕೆ ಬರುತ್ತೆ. ಜೊತೆಗೆ ಅದೇ ರೀತಿಯ ನ್ಯೂರಾನ್ಸ್ಗಳ ಶಕ್ತಿ ನಿಮ್ಮ ಮೆದುಳಿನಲ್ಲಿ ಬಲಶಾಲಿಯಾಗ್ತಾ ಹೋಗುತ್ತೆ. ಅದು ಅದರ ಶಕ್ತಿಯನ್ನು ಅದೇ ರೀತಿಯಲ್ಲಿ ಹೆಚ್ಚಿಸ್ಕೊಳ್ಳುತ್ತಾ ಹೋಗುತ್ತೆ. ಹಾಗಾಗಿಯೇ ನನಗೆ ಆಗೋದಿಲ್ಲ, ನಾನು ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ, ನನಗೆ ಬದಲಾಗೋದಕ್ಕೆ ಆಗೋದಿಲ್ಲ, ನಾನು ಹೀಗೆಯೇ ಇದ್ದುಬಿಡ್ತೀನೇನೋ, ನಾನು ಭಯದಲ್ಲೇ ಮುಳುಗಿರ್ತೀನೇನೋ ಅನ್ನೋ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬರ್ತಾ ಇದೆ ಅಂತ ಅಂದರೆ ನಿಮ್ಮ ಮೆದುಳು ಅದನ್ನೇ ಒಪ್ಪಿಕೊಂಡು ಅದೇ ರೀತಿಯಲ್ಲೇ ಮುಂದೆ ಕೆಲಸ ಮಾಡಿಕೊಂಡು ಹೋಗುತ್ತೆ ವೀಕ್ಷಕರೇ. ಹಾಗಾಗಿ ನಿಮಗೆಲ್ಲರಿಗೂ ಇವತ್ತೊಂದು ಶುಭ ಸುದ್ದಿ ಇದೆ. ಏನಪ್ಪ ಅಂತಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ನಾನು ತುಂಬ ಸಂತೋಷವಾಗಿದ್ದೇನೆ, ನಾನು ಈ ಕೆಲಸವನ್ನು ಸಾಧಿಸ್ತಾ ಇದ್ದೇನೆ, ನಾನು ದಿನವೆಲ್ಲ ಖುಷಿಯಿಂದ ಇರ್ತಾ ಇದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ ಎಂಬ ಆಲೋಚನೆಗಳನ್ನು ಮನಸ್ಸಿನಲ್ಲಿ ನೀವು ಪುನಃ ಪುನಃ ಉಚ್ಚರಿಸ್ತಾ ಇದ್ದರೆ ಅದೇ ರೀತಿಯ ನರಸಂಪರ್ಕಗಳು ಕ್ರಿಯೇಟ್ ಆಗಿ ನಿಮ್ಮನ್ನು ಯಶಸ್ವಿಯ ದಾರಿಯಲ್ಲಿ ಮುಂದೆ ನಡೆಸ್ಕೊಂಡು ಹೋಗುತ್ತೆ. ಹಾಗಾಗಿ ಧ್ಯಾನ, ಪ್ರಾಣಾಯಾಮ, ಯೋಗ ನಿದ್ರೆ ಇದೆಲ್ಲ ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ಮನಸ್ಸನ್ನು ಶಾಂತಗೊಳಿಸೋದು ಅಷ್ಟೇ ಅಲ್ಲದೆ ನಮ್ಮ ಮೆದುಳಿನಲ್ಲಿ ನಡೆಯುವಂತಹ ನರಜಾಲಗಳ ಚಟುವಟಿಕೆಯನ್ನು ಅತ್ಯುತ್ತಮವಾಗಿ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಸಹಕಾರ ನೀಡುತ್ತೆ. ಮುಖ್ಯವಾಗಿ ನೆನಪಿಡಬೇಕಾಗಿದ್ದಂತಹ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಜೀವನವನ್ನು ಬದಲಾಯಿಸ್ಕೋಬೇಕು ಅಂತ ಇದ್ದರೆ ಮೊದಲು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರೋದು. ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಳೋದ್ರ ಮೂಲಕ ನಮ್ಮ ಮೆದುಳನ್ನು, ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಮ್ಮ ಜೀವನದ ತುಂಬೆಲ್ಲ ರಂಗು ರಂಗಿನ ಹಬ್ಬವೇ ಪ್ರತಿನಿತ್ಯ. ಹಾಗೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಪದೇ ಪದೇ ಯಾವ ರೀತಿಯ ಆಲೋಚನೆಗಳು ನಿಮ್ಮಲ್ಲಿ ಬರ್ತಾ ಇರುತ್ತೋ ಅದೇ ರೀತಿಯ ವ್ಯಕ್ತಿಯಾಗಿ ನೀವು ಬದಲಾಗೋದು ಖಂಡಿತ.